ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಮುಂಭಾಗ ಮೂರನೇ ದಿನಕ್ಕೆ ಕಾಲಿಟ್ಟಿರುವ ನೀರಾವರಿ ಯೋಜನೆಯ ಪ್ರತಿಭಟನಾಕಾರರೊಂದಿಗೆ ಮಾತನಾಡಿದ ಶಾಸಕ ಸಿಬಿ ಸುರೇಶ್ ಬಾಬು ಅವರು ಮುಖ್ಯ ಕೆನಾಲ್ನಿಂದ ದಬ್ಬೆಘಟ್ಟದವರೆಗೆ ಈಗಾಗಲೇ ಶೇಕಡಾ 90ರಷ್ಟು ಕಾಮಗಾರಿ ಸಂಪೂರ್ಣವಾಗಿದೆ. ಅದರಂತೆ ಹಿಂದಿನ ಶೆಟ್ಟಿಕೆರೆ ಭಾಗದ ಕೆನಾಲ್ನಲ್ಲಿರುವ ಸೇತುವೆಗಳ ಕೆಳಗಿರುವಂತಹ ಹೂಳನ್ನು ತೆಗೆಯಲಾಗಿದ್ದು, ಈ ಬಾರಿ ಗೋರೂರು ಡ್ಯಾಂನಿಂದ ಮುಖ್ಯ ನಾಲೆಗೆಲಿ ಹೇಮಾವತಿ ಹರಿಯುವ ವೇಳೆಗೆ ದಬ್ಬೆಘಟ್ಟದ ಕೆರೆವರೆಗೆ ಹರಿಸಲಾಗುವುದು. ದಬ್ಬೆಘಟ್ಟದಿಂದ ಮುಂದೆ ನವಿಲುಗೆರೆಯವರೆಗೆ ಹರಿಯಲಿದೆ. ತಾಲೂಕಿನ 3 ನೀರಾವರಿ ಯೋಜನೆಗಳ ಸಮಗ್ರ ಮಾಹಿತಿಯನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ನೇರವಾಗಿ ಮಾಹಿತಿ ನೀಡಲಾಗುವುದು ಹಾಗೂ ಮುಂದಿನ ವಾರದೊಳಗೆ ಕಾಮಗಾರಿಯ ಒಂದು ಹಂತವನ್ನ ಸಂಪೂರ್ಣಗೊಳಿಸಲು ಸೂಚನೆ ನೀಡಲಾಗಿದೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ನಿಮ್ಗೆ ಹೇಳಕ್ ಬಯಸ್ತೀನಿ, ದುಡ್ಡು ಹಾಕ್ಸ್ಕೊಂಡ್ ಬಂದಿರೋದಕ್ಕೆ ಕೆಲಸ ಆಗಿರೋದು. ನಿಮ್ಗೆ ಕೊಟ್ಟಿದ್ದೀನಿ ಇದನ್ನ ಓಪನ್ ಆಗಿ. ಡಿಸೆಂಬರ್ ಇಂದ ಎಷ್ಟು ಅವಾರ್ಡ್ ಆಯ್ತು, ಎಷ್ಟು ದುಡ್ಡು ಹಾಕ್ಸ್ಕೊ 8 ಕೋಟಿ ಮೇಲೆ ಹಾಕಿರೋದಲ್ಲ ನಿಮ್ಗೆ ಹಾಕಿದೀನಿ. ಆ ದುಡ್ಡು ಒಂದ್ ನಿಮಿಷ, ಅದಕ್ಕೆ ದುಡ್ಡು ತಂದಿರೋದ್ರಿಂದನೇ ಇಷ್ಟ ಆಗಿದೆ. ಬಟ್ ನಮ್ಗೆ ಸರ್ಕಾರ ರೈತರಿಗೆ ಕೊಡ್ಬೇಕಾಗಿರೋ ದುಡ್ಡೆಲ್ಲ ಕೊಡ್ಸಿದೀವಿ ಸರ್. ಈಗ ಕಾಂಟ್ರಾಕ್ಟ್ ಕೊಡ್ಬೇಕಾಗಿರೋದು ಏನಾಗುತ್ತೆ, ಅವ್ರದ್ದು LOC ಸರ್ಕಾರ ಅದನ್ನ ಹೆಂಗ್ ವಿಳಂಬ ಮಾಡ್ಕೊಂಡ್ ಬರ್ತಾ ಇದೆ. 3 ವರ್ಷದಿಂದ ಯಾವ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ನಿಮಗ್ ಬೇಡ, ನಿಮಗ್ ದುಡ್ಡಿನ ವ್ಯವಹಾರ ಬೇಡ. ನೀವು ಒಂದ್ ನಿಮಿಷ ಈ ತರ ಮಾತಾಡಿ. ಕೇಳೋದ್ ಏನ್ ಕೇಳ್ಬೇಕು ಅದನ್ನ ಕೇಳ್ರಿ. ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ಅದು ಬಿಟ್ಬಿಟ್ಟು ನೀವೇ ಅಲ್ಲಪ್ಪ. ಮತ್ತೆ ನಮ್ಮೂರ್ ನಮ್ ತಾಲೂಕ್ ಬಗ್ಗೆ ನಮ್ ಕ್ಷೇತ್ರ ಕಾಳಜಿ ಇದೆ ರೀ, ಕಾಳಜಿ ಇದೆ ಮಾಡ್ತೀನಿ. ಅದೆಲ್ಲ ನೀನು ಅದೆಲ್ಲ ಇದ್ ಮಾಡ್ಕೋಬೇಡಿ. ಏನೇನ್ ಮಾಡಿದೀವಿ ಎಲ್ಲ ಇದೆ, ಬೇಕಿದ್ರೆ ತಗೊಳ್ಳಿ. ಸೋಮಣ್ಣವ್ರಿಗೆ ಯಾವಾಗ ಕೊಟ್ಟಿದ್ರಿ ಎಲ್ಲದನ್ನು ನೀವೀಗ ಹೇಮಾವತಿ ಮಾಡ್ತಾ ಇದೀವಿ. ಅದ್ರದ್ದು ಮಾಹಿತಿ ಎಲ್ಲ ಕೊಡ್ತೀನಿ. ಎಲ್ಲ ಇದೆ, ಭದ್ರದ್ದು, ಎತ್ತಿನೊಳೆದು ಎಲ್ಲ ಬೇಕಿರ್ ಕೊಡ್ತೀನಿ. ಈಗ ನೀವು ಹೇಮಾವತಿದು ಎಲ್ಲ ನಾವೇನೇನ್ ಮಾಡಿದ್ವಿ ಪೂರ ನಿಮ್ ಮುಂದೆ ಇಟ್ಟಿದ್ದೀನಿ. ಯಾವ್ಯಾವ ಸಂದರ್ಭದಲ್ಲಿ ನೀವೇ ಇಟ್ಕೊಳ್ಳಿ. ಅದು ಕಾಪಿ ಪೂರ. ಕೇಳೋದ್ ಏನ್ ಕೇಳ್ಬೇಕು ಅದನ್ನ ಕೇಳ್ರಿ. ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ಅದು ಬಿಟ್ಬಿಟ್ಟು ನೀವೇ ಅಲ್ಲಪ್ಪ. ಮತ್ತೆ ನಮ್ಮೂರ್ ನಮ್ ತಾಲೂಕ್ ಬಗ್ಗೆ ನಮ್ ಕ್ಷೇತ್ರ ಕಾಳಜಿ ಇದೆ ರೀ, ಕಾಳಜಿ ಇದೆ ಮಾಡ್ತೀನಿ. ಅದೆಲ್ಲ ನೀನು ಅದೆಲ್ಲ ಇದ್ ಮಾಡ್ಕೋಬೇಡಿ. ಏನೇನ್ ಮಾಡಿದೀವಿ ಎಲ್ಲ ಇದೆ, ಬೇಕಿದ್ರೆ ತಗೊಳ್ಳಿ. ಸೋಮಣ್ಣವ್ರಿಗೆ ಯಾವಾಗ ಕೊಟ್ಟಿದ್ರಿ ಎಲ್ಲದನ್ನು ನೀವೀಗ ಹೇಮಾವತಿ ಮಾಡ್ತಾ ಇದೀವಿ. ಅದ್ರದ್ದು ಮಾಹಿತಿ ಎಲ್ಲ ಕೊಡ್ತೀನಿ. ಎಲ್ಲ ಇದೆ, ಭದ್ರದ್ದು, ಎತ್ತಿನೊಳೆದು ಎಲ್ಲ ಬೇಕಿರ್ ಕೊಡ್ತೀನಿ. ಈಗ ನೀವು ಹೇಮಾವತಿದು ಎಲ್ಲ ನಾವೇನೇನ್ ಮಾಡಿದ್ವಿ ಪೂರ ನಿಮ್ ಮುಂದೆ ಇಟ್ಟಿದ್ದೀನಿ. ಯಾವ್ಯಾವ ಸಂದರ್ಭದಲ್ಲಿ ನೀವೇ ಇಟ್ಕೊಳ್ಳಿ. ಅದು ಕಾಪಿ ಪೂರ. ನಾನು ಬೇರೆ ಸಂದರ್ಭದಲ್ಲಿ ಎಲ್ಲಾನು ಕರಿತೀನಿ ಸೋಮವಾರ. ಮತ್ತೆ ಮಾಡ್ಬೇಕಿತ್ತು, ಅವ್ರು ಬೇಡ ಅಂತಿರ್ಲಿಲ್ಲ. ಮಾಡ್ಕೊಡೋರು ಅವ್ರು ಯಾಕೆ ಕೇಳಲಿಲ್ಲ ನೀವು? ಈಗ ಮಾಡ್ತಾ ಇರೋರ್ನ ನೀವು ಮೇಲೆ ದಬ್ಬಾಳಿಕೆ ಮಾಡಕ್ ಬರ್ತಿಲ್ಲ. ಅದಲ್ಲ, ತಪ್ಪದು. ನಿಮ್ ಜೊತೆನೆ ಇಟ್ಕೊಂಡು ಮಾಡ್ತಾ ಇದೀವಿ ನಾವು. ನಿಮ್ಮನ್ನ ವಿಶ್ವಾಸಕ್ಕೆ ತಗೊಂಡೇ ಮಾಡ್ತಾ ಇದೀವಿ. ನಾನು ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀನಿ ಪ್ರಾರಂಭದಿಂದ. ಗೊತ್ತಾಯ್ತಾ? ನಿಮ್ಮನ್ನ ವಿಧಾನಸೌಧಕ್ಕೆ ಸಿಇನ ಎಲ್ಲಾರನ್ನು ನಿಮ್ ಎದುರಿಗೆ ಕರೆಸಿ ಮಾತಾಡೇ ಮಾಡ್ತಾ ಇದ್ದೀನಿ ನಾನು. ಅದ್ರಲ್ಲಿ ಖಂಡಿತ ಮಾಡಿಸ್ತೀನಿ. ನೀವ್ ಹೇಳಿದ್ರೆ ನೋಡ, ನಮ್ಗೆ ಮಧು ರೈತರು ಹೇಳ್ದಂಗೆ ಕೇಳೋದು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಾನೇನಂದ್ರೆ ನಾವು ಟ್ರಾನ್ಸ್ಪರೆಂಟ್ ಆಗಿ, ನಾನು ಸುಳ್ಳು ಹೇಳಕ್ ತಯಾರಿಲ್ಲ. ನೇರವಾಗಿ ನಿಮಗೆ ಕೆಲಸ ಮಾಡೋದಕ್ಕೆ ನಾನು ನಿಮ್ ಜೊತೆ ಯಾವತ್ತೂ ಕೂಡ ಇರ್ತೀನಿ. ರೈತರಿಗೆ ನೀರ್ ಬರೋದಕ್ಕೆ ನಿಮ್ ಜೊತೆಲೇ ಇಟ್ಕೊಂಡು ಎಲ್ಲ ಕೆಲ್ಸಗಳನ್ನೂ ಮಾಡ್ತೀನಿ. ನಿಮ್ ಎದುರಿಗೆ ಮಾಡ್ತೀವಿ, ಆ ಸಮಕ್ಷಮದಲ್ಲೇ. ಅದ್ರಲ್ಲಿ ಎರಡನೇ ಮಾತಿಲ್ಲ. ನಮ್ ತಾಲೂಕ್ ಬಗ್ಗೆ ನಮ್ ಕ್ಷೇತ್ರ ಕಾಳಜಿ ಇದೆ ರೀ, ಕಾಳಜಿ ಇದೆ ಮಾಡ್ತೀನಿ. ಅದೆಲ್ಲ ನೀನು ಅದೆಲ್ಲ ಇದ್ ಮಾಡ್ಕೋಬೇಡಿ. ಏನೇನ್ ಮಾಡಿದೀವಿ ಎಲ್ಲ ಇದೆ, ಬೇಕಿದ್ರೆ ತಗೊಳ್ಳಿ. ಸೋಮಣ್ಣವ್ರಿಗೆ ಯಾವಾಗ ಕೊಟ್ಟಿದ್ರಿ ಎಲ್ಲದನ್ನು ನೀವೀಗ ಹೇಮಾವತಿ ಮಾಡ್ತಾ ಇದೀವಿ. ಅದ್ರದ್ದು ಮಾಹಿತಿ ಎಲ್ಲ ಕೊಡ್ತೀನಿ. ಎಲ್ಲ ಇದೆ, ಭದ್ರದ್ದು, ಎತ್ತಿನೊಳೆದು ಎಲ್ಲ ಬೇಕಿರ್ ಕೊಡ್ತೀನಿ. ಈಗ ನೀವು ಹೇಮಾವತಿದು ಎಲ್ಲ ನಾವೇನೇನ್ ಮಾಡಿದ್ವಿ ಪೂರ ನಿಮ್ ಮುಂದೆ ಇಟ್ಟಿದ್ದೀನಿ. ಯಾವ್ಯಾವ ಸಂದರ್ಭದಲ್ಲಿ ನೀವೇ ಇಟ್ಕೊಳ್ಳಿ. ಅದು ಕಾಪಿ ಪೂರ. ನಾನು ಬೇರೆ ಸಂದರ್ಭದಲ್ಲಿ ಎಲ್ಲಾರನ್ನು ಕರಿತೀನಿ. ಸೋಮವಾರ ಬೇಕಿದ್ರೆ ಎಲ್ಲಾರನ್ನು ಕರಿತೀನಿ. ನಾನ್ ಅಧಿಕಾರಕ್ಕೆ ಬಂದ್ಮೇಲೆ ಶುರು ಮಾಡಿದ್ದು. ಡಿಸೆಂಬರ್ ಇಂದ ನಿನಗೆ ಮಾಡಿರೋದು ಕಳೆದ 5 ವರ್ಷ ಇದನ್ನ ಮುಟ್ಟೇ ಇಲ್ಲ ಯಾರು. ಅವಾಗ ಯಾಕ್ರಿ ಕೇಳಲಿಲ್ಲ ನೀವು? ಯಾಕ್ರಿ ಕೇಳಲಿಲ್ಲ ನೀನು? ಹೇಳ್ಬೇಕಿತ್ತಲ್ಲ 2-5 ವರ್ಷ. ನಮ್ಮ ಮಂತ್ರಿಗಳೇ ಇದ್ರು. ನಮ್ಮ ಮಂತ್ರಿಗಳು ಮಾಧುಸ್ವಾಮಿ ಅವರೇ ಇದ್ರು. ಅವಾಗ 5 ವರ್ಷ ಮಾಡಿಸ್ಕೊಳಕ್ ಏನಾಗಿತ್ತು? ಮತ್ತೆ ಮಾಡ್ಬೇಕಿತ್ತು. ಅವ್ರು ಬೇಡ ಅಂತಿರ್ಲಿಲ್ಲ. ಮಾಡ್ಕೊಡೋರು
ಮಾಡ್ಕೊಡೋರವ್ರು ಯಾಕೆ ಹೇಳಿಲ್ಲ ನೀವು? ಈಗ ಮಾಡ್ತಾ ಇರೋರ್ನ ನೀವು ಮೇಲೆ ದಬ್ಬಾಳಿಕೆ ಮಾಡಕ್ ಬರ್ತಿಲ್ಲ. ಅದಲ್ಲ, ತಪ್ಪದು. ನಿಮ್ ಜೊತೆನೆ ಇಟ್ಕೊಂಡು ಮಾಡ್ತಾ ಇದೀವಿ ನಾವು. ನಿಮ್ಮನ್ನ ವಿಶ್ವಾಸಕ್ಕೆ ತಗೊಂಡೇ ಮಾಡ್ತಾ ಇದೀವಿ. ನಾನು ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀನಿ ಪ್ರಾರಂಭದಿಂದ, ಗೊತ್ತಾಯ್ತಾ? ನಿಮ್ಮನ್ನ ವಿಧಾನಸೌಧಕ್ಕೆ ಸಿಇನ ಎಲ್ಲಾರನ್ನು ನಿಮ್ ಎದುರಿಗೆ ಕರೆಸಿ ಮಾತಾಡೇ ಮಾಡ್ತಾ ಇದ್ದೀನಿ ನಾನು. ಅದ್ರಲ್ಲಿ ಖಂಡಿತ ಮಾಡಿಸ್ತೀನಿ. ನೀವ್ ಹೇಳಿದ್ರೆ ನೋಡ, ನಮ್ಗೆ ಮಧು ರೈತರು ಹೇಳ್ದಂಗೆ ಕೇಳೋದು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಾನೇನಂದ್ರೆ ನಾವು ಟ್ರಾನ್ಸ್ಪರೆಂಟ್ ಆಗಿ, ನಾನು ಸುಳ್ಳು ಹೇಳಕ್ ತಯಾರಿಲ್ಲ. ನೇರವಾಗಿ ನಿಮಗೆ ಕೆಲಸ ಮಾಡೋದಕ್ಕೆ ನಾನು ನಿಮ್ ಜೊತೆ ಯಾವತ್ತೂ ಕೂಡ ಇರ್ತೀನಿ. ರೈತರಿಗೆ ನೀರ್ ಬರೋದಕ್ಕೆ ನಿಮ್ ಜೊತೆಲೇ ಇಟ್ಕೊಂಡು ಎಲ್ಲ ಕೆಲ್ಸಗಳ್ನು ಮಾಡ್ತೀನಿ, ನಿಮ್ ಎದುರಿಗೆ ಮಾಡ್ತೀವಿ ಆ ಸಮಕ್ಷಮದಲ್ಲೇ. ಅದರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ, ಇಲ್ಲ ಅಂತಲ್ಲ. ನಾನು ಹೇಳಿದ್ದೀನಿ, ಎಲ್ಲ ರಾಜಕಾರಣಿಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸ್ವಾಮೀಜಿಗಳು ಎಲ್ಲರೂ ಕೂಡ ಕೈ ಜೋಡಿಸಿದ್ರಿಂದನೇ ಈ ಹಂತಕ್ಕೆ ಬಂದಿರೋದು ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಅದರಿಂದ ಮುಂದೆನೂ ಕೂಡ ಯಾವ್ಯಾವುದು ಆಗ್ಬೇಕು ಅದೆಲ್ಲದನ್ನು ಕೂಡ ಎಲ್ಲ ಜೊತೆಲಿ ಇಟ್ಕೊಂಡೆ ಮಾಡ್ಕೊಂಡು ಹೋಗೋಣ. ಎಲ್ಲರಿಗೂ ಕಾಳಜಿ, ರೈತರ ಬಗ್ಗೆ ಕಾಳಜಿ ಇದೆ.